Hello students, let's begin today's class from 3rd standard English. Third lesson. Unity is strength. ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. I think you have already heard about this story. ಈ ಸ್ಟೋರಿ ನೀವು ಮೊದಲೇ ಎಲ್ಲ ಕಡೆ ಕೇಳಿರ್ತೀರ. ಈ ಬರ್ಡ್ಸಿನ ಸ್ಟೋರಿನ ಹೇಗೆ ಬೇಟೆಗಾರ ಬಂದ್ಕೊಂಡು ಅವರಿಗೆ ಅಟ್ಯಾಕ್ ಮಾಡಿರ್ತಾರೆ ಅಂದ್ಕೊಂಡು. ಸೊ ಇನ್ ಹಿಂದಿ, ಇನ್ ಕನ್ನಡ ಒಗ್ಗಟ್ಟಿನಲ್ಲಿ ಬಲ ಇದೆ, ಏಕತಾ ಮೇ ಬಲ್ ಹೇ, ಈ ಥರ ಹಿಂದಿಯಲ್ಲಿಯೂ ಇದೆ, ಆನಂತರ ಕನ್ನಡದಲ್ಲೂ ಇದೆ. ಸೊ ಇನ್ ಯೋರ್ ಕ್ಲಾಸ್ ದಿಸ್ ಥರ್ಡ್ ಲೆಸನ್ ಈಸ್, this story is in English. Let's see. Once upon a time there was a flock of doves that flew in search of food to a far away place. They were led by their king. Once upon a time, ಒಂದಾನೊಂದು ಕಾಲದಲ್ಲಿ there was a flock of doves that flew in search of food. There was ಅಂದರೆ ನಂಬರ್ ಆಫ್ ಬರ್ಡ್ಸ್, ಭಾಳ. ಫ್ಲಾಕ್ ಅಂದರೆ ನಂಬರ್ ಆಫ್ ಬರ್ಡ್ಸಿಗೆ ಫ್ಲಾಕ್ ಅಂತ ಹೇಳ್ತೀವಿ. ನಂಬರ್ ಆಫ್ ಬರ್ಡ್ಸ್ ಅಲ್ಲ, ಇಲ್ಲಿ ಡವ್ ಅಂದರೆ ನಿಮ್ಗೆ ಪಾರಿವಾಳ ಇದೆ. ನಂಬರ್ ಆಫ್ ಡವ್ಸ್ ದಟ್ ಫ್ಲೀವ್ ಅಂದರೆ ಅದು ಹಾರಾಡ್ತಿತ್ತು. ಇನ್ ಸರ್ಚ್ ಆಫ್ ಫುಡ್, ಊಟನ ಫೈಂಡ್ ಔಟ್ ಮಾಡಿಕೊಂಡು ಸರ್ಚ್ ಮಾಡಿಕೊಂಡು ಒಂದು ಕಡೆಯಿಂದ ಒಂದು ಜಾಗದಲ್ಲಿ ಫಾರ್ ಅವೇ ದೂರದ ಪ್ಲೇಸ್ಗಳಿಗೆಲ್ಲ ಹೋಗ್ತಾ ಇದ್ವು. ದೇ ವೇರ್ ಲೆಡ್ ಬೈ ದೇಯರ್ ಕಿಂಗ್. ಅಂದರೆ ಲೆಡ್ ಅಂದರೆ ಇದು ಲೀಡ್. ಯಾರನ್ನ ಅಂದರೆ ಈಗ ಕ್ಲಾಸಲ್ಲಿ ಯಾರು ನೋಡ್ಕೋತಿದ್ದಾರೆ ಅಂತ ಹೇಳಿದ್ರೆ ಕ್ಲಾಸಿಗೆ ಲೀಡರ್ ನೋಡ್ಕೋತಿದ್ದಾರೆ ಅಂತ. ಹಂಗೆ ಇವರಿಗೆಲ್ಲ ಇವರ ಕಿಂಗ್ ಡವ್ ಇರ್ತಿತ್ತಲ್ಲ ಅದನ್ನು ನೋಡ್ಕೋತಾ ಇತ್ತು. ದೇ ವೇರ್ ಲೆಡ್ ಬೈ ದೇಯರ್, ಅವರಿಗೆಲ್ಲ ಅವರ ಕಿಂಗ್ ಲೀಡ್ ಮಾಡ್ತಾ ಇದ್ರು ಅಂತ. ಒನ್ ಡೇ ದೇ ಹ್ಯಾಡ್ ಫ್ಲಾನ್ ಅ ಲಾಂಗ್ ಡಿಸ್ಟೆನ್ಸ್ ಆ್ಯಂಡ್ ವೇರ್ ವೆರಿ ಟಯರ್ಡ್. ಒಂದಿನ ಏನಾಗ್ತದೆ, ಊಟ ಹುಡ್ಕೊಂತ ದೂರ ಹೋಗ್ತಾರೆ. ಫ್ಲಾನ್ ಅಂದರೆ ತುಂಬ ಫ್ಲೈ ಮಾಡ್ಕೊಂಡು ದೂರ ಹೋಗ್ಬಿಡ್ತಾರೆ. So and they were very tired. The king dove encouraged them to fly a little further. king dove ಹೇಳುತ್ತೆ, ಇನ್ನೊಂದು ಸ್ವಲ್ಪ ಎನ್ಕರೇಜ್ ಮಾಡ್ತಾರೆ, ಪ್ಲೀಸ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ, ಊಟ ಸಿಕ್ಬಿಡ್ತದೆ, ಕಾಳುಗಳು ಸಿಕ್ಬಿಡ್ತವೆ, ಬರ್ರಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ, ಟಯರ್ಡ್ ಆಗಬೇಡ್ರಿ ಅಂತ ಎನ್ಕರೇಜ್ ಮಾಡ್ತಾ ಇರ್ತಾರೆ. The youngest dove saw some rice scattered on the ground beneath a big banyan tree. ಏನು ಹೇಳ್ತಾರೆ, ದ ಯಂಗೆಸ್ಟ್ ಡವ್ ಅಂದರೆ ಹೆಂಗಿರುವಂಥದ್ದು ಒಂದು ಪಾರಿವಾಳ ಏನು ಮಾಡ್ತಾರೆ, ಇಟ್ ಸೋ ಸಮ್ ರೈಸ್, ಅದು ನೋಡುತ್ತಾರೆ ರೈಸ್, ಅಕ್ಕಿ ಕಾಳುಗಳು ಸ್ಕ್ಯಾಟರ್ಡ್ ಆಗಿದೆ, ಹರಡ್ಕೊಂಡಿದೆ ಆನ್ ದ ಗ್ರೌಂಡ್ ಮೇಲೆ ಹರಡ್ಕೊಂಡಿದೆ. ವೇರ್ ಅಂಡರ್ ದ ಬಿಗ್ ಬ್ಯಾನಿಯನ್ ಟ್ರೀ, ಒಂದು ಬಿಗ್ ಬ್ಯಾನಿಯನ್ ಟ್ರೀ ಇದೆ. ಅಂಡರ್, ಬೆನೆತ್ ಅಂದರೆ ಕೆಳಗೆ, ಅಂಡರ್ ಟ್ರೀದ ಅಂಡರ್, ಬೆನೆತ್ ಅಂತ ಹೇಳ್ತಾರೆ. ಅಲ್ಲಿ ಬ್ಯಾನಿಯನ್ ಟ್ರೀದ ಕೆಳಗೆ ರೈಸಿನ ಕಾಳುಗಳು ಸ್ಕ್ಯಾಟರ್ಡ್ ಆಗಿದ್ದಾವೆ. ಅವಾಗ ಯಂಗ್ ಡವ್ ಹೇಳುತ್ತೆ, ಐ ಕ್ಯಾನ್ ಸಿ ಸಮ್ ರೈಸ್ ಬೆನೆತ್ ದ್ಯಾಟ್ ಟ್ರೀ, ಲೆಟ್ ಅಸ್ ಗೋ ದೇರ್. ಏನಂದರೆ ಐ ಕ್ಯಾನ್ ಸಿ, ನಾನು ನೋಡ್ತಾ ಇದ್ದೀನಿ ಕೆಲವೊಂದು ಅಕ್ಕಿಯ ಕಾಳುಗಳನ್ನು, ಪ್ಲೀಸ್ ಅಲ್ಲಿ ಹೋಗೋಣ, ಲೆಟ್ಸ್ ಗೋ ದೇರ್ ಅಂತ ಹೇಳುತ್ತೆ. ದೇ ವೇರ್ ಆಲ್ ವೆರಿ ಹಂಗ್ರಿ, ಸೊ ದೇ ಆಲ್ ಲ್ಯಾಂಡೆಡ್ ಆ್ಯಂಡ್ ಬಿಗ್ಯಾನ್ ಟು ಈಟ್ ದ ರೈಸ್. ಎಲ್ಲರಿಗೂ ಆಹಾರ ಹುಡ್ಕೊಂಡು ದೂರ ಹೋಗಿದ್ದಕ್ಕೆ ಸಾಕಾಗುತ್ತದೆ. ಆಲ್ ವೇರ್ ಟಯರ್ಡ್ ಆ್ಯಂಡ್ ಹಂಗ್ರಿ, ಎಲ್ಲರಿಗೂ ಹಸಿವಾಗಿರ್ತದೆ. ಸೊ ದೇ ವೇರ್ ಲ್ಯಾಂಡೆಡ್, ಕೆಳಗಿಳಿದ್ರು. ಆ್ಯಂಡ್ ದೇ ಬಿಗ್ಯಾನ್ ಟು ಈಟ್ ದ ರೈಸ್, ಆ ರೈಸಿನ ಕಾಳುಗಳನ್ನು, ಅಕ್ಕಿ ಕಾಳುಗಳನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸಡನ್ಲಿ ಅ ನೆಟ್ ಫೆಲ್ ಓವರ್ ದೆಮ್, ದೇ ವೇರ್ ಆಲ್ ಟ್ರ್ಯಾಪ್ಡ್. ಅನಂತರ ತಿಂತಾ ಇರಬೇಕಾದ್ರೆ ಸಡನ್ನಾಗಿ ನೆಟ್ ಇದೆಯಲ್ಲ, ಈ ನೆಟ್ ಫಟ್ ಅಂತ ಅವ್ರ ಮೇಲೆ ಫಾಲ್ ಆಗಿಬಿಡ್ತದೆ. ಓವರ್ ದೆಮ್, ಫೆಲ್ ಓವರ್ ದೆಮ್. ದೇ ವೇರ್ ಟ್ರ್ಯಾಪ್ಡ್ ಅಂದರೆ ಅವರೆಲ್ಲ ಕ್ಯಾಚ್ ಆಗಿಬಿಡ್ತಾರೆ ಆ ನೆಟ್ ಒಳಗೆ. ದೇ ಸೋ ಹಂಟರ್ ಅಪ್ರೋಚಿಂಗ್ ದೆಮ್ ವಿತ್ ದ ಹ್ಯೂಜ್ ಕ್ಲಬ್. ಏನಾಗ್ತದೆ, ಎಷ್ಟು ದೊಡ್ಡ ಕ್ಲಬ್ ಅಂದರೆ ಇಷ್ಟು ದೊಡ್ಡ ಎಲ್ಲ ಪಾರಿವಾಳಗಳಿಗೂ ಸಿಕ್ಬಿಡ್ತು ಅಂತ ಅಪ್ರೋಚ್ ಮಾಡೋ. ಅಂದರೆ ಈಗ ಬಂದು ನನಗೆಲ್ಲ ಸಿಕ್ತು, ನೆಟ್ ಹಾಕಿದ್ದೀನಿ, ತೊಗೊಂಡು ಬರೋಕ್ಕೆ, ಇದನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಬರೋಕ್ಕೆ ಕಾಣಿಸ್ತಾ ಇರ್ತಾನೆ. ಎಂಗ್ಡು, ಓ ಮೈ ಗಾಡ್, ಅ ಹಂಟರ್ ಈಸ್ ಕಮಿಂಗ್ ಟು ಕ್ಯಾಚ್ ಅಸ್. ಏನಂದರೆ, ಓ ಮೈ ಗಾಡ್, ಅಬ್ಬಾ ದೇವ್ರಿ, ಹಂಟರ್ ಬಂದುಬಿಡ್ತಾ ಇದ್ದಾನೆ, ನಮಗೆ ಬೇಟೆಗಾರ ಬಂದುಬಿಡ್ತಾ ಇದ್ದಾನೆ ನಮಗೆ ಕ್ಯಾಚ್ ಮಾಡೋಕ್ಕೆ ಅಂತ. ಆವಾಗ ಕಿಂಗ್ ಡವ್ ಹೇಳುತ್ತೆ, ಅವರಿಗೆಲ್ಲ ಲೀಡ್ ಮಾಡ್ತಾ ಇರ್ತಾನಲ್ಲ ಆ ಕಿಂಗ್ ಡವ್, ಎಸ್ ವಿ ಹ್ಯಾವ್ ಬೀನ್ ಟ್ರ್ಯಾಪ್ಡ್ ಬೈ ದ ಹಂಟರ್. ಹೌದು, ನಾವು ಹಂಟರಿಂದ ಟ್ರ್ಯಾಪ್ ಆಗಿಬಿಟ್ಟಿದ್ವಿ, ಹಂಟರಿಗೆ ಕ್ಯಾಚ್ ಆಗಿಬಿಟ್ಟಿದ್ವಿ, ಹಂಟರ್ ನಮಗೆ ಕ್ಯಾಚ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಡವ್ ಒನ್ ಹೇಳುತ್ತೆ, ವಾಟ್ ಡು ವಿ ಡೂ ನೌ, ಏನು ಮಾಡೋಣ ಈಗ ಅಂತ ಕೇಳ್ತೀವಿ.
King Dove, we should have thought of it either before landing here. ಅನಂತರ ಕಿಂಗ್ ಡವ್ ಹತ್ರ ನಾವಿದು ಮೊದಲೇ ಯೋಚನೆ ಮಾಡಬೇಕಿತ್ತು, ಇಲ್ಲಿ ಕಾಳುಗಳನ್ನು ಇಷ್ಟು ದೂರ ಈ ಮರದ ಕೆಳಗೆ ಯಾಕೆ ಬಿದ್ದಿದೆ ಅಂತ ನಾವು ಯೋಚನೆ ಮಾಡಿ ಫಸ್ಟೇ ಲ್ಯಾಂಡ್ ಆಗಬೇಕಿತ್ತು. ಈಗ ಲ್ಯಾಂಡ್ ಆದಮೇಲೆ ನಾವು ಟ್ರ್ಯಾಪ್ ಆಗಿಬಿಟ್ಟಿದ್ದೀವಿ ಅಂತ ವಿ ಶುಡ್ ಹ್ಯಾವ್ ಥಾಟ್ ಅರ್ಲಿಯರ್, ಮೊದಲೇ ಯೋಚನೆ ಮಾಡಬೇಕಿತ್ತು ಅಂತ ಹೇಳ್ತಾರೆ. ಕಿಂಗ್ ಡವ್ ಡವ್ ಟು ಏನಂತೆ ಎಸ್ ಕಿಂಗ್ we should have known that rice could possibly not come on its own under the tree. ನಾವು ಮೊದಲೇ ಯೋಚನೆ ಮಾಡಬೇಕಿತ್ತು, ಈ ಕಾಳುಗಳು ಈ ಮರದ ಕೆಳಗೆ ಬರಲ್ಲ, ಯಾರಾದರೂ ಒಂದು ಹಾಕಿ ನಮಗೆ ಕ್ಯಾಚ್ ಮಾಡಲಿಕ್ಕೆ ಹಾಕಿದಾರಂತ ವಿ ವುಡ್ ಹ್ಯಾವ್ ಥಾಟ್ ಬಿಫೋರ್ ಅಂತ ಹೇಳಿದ್ದಾನೆ. The doves desperately fluttered their wings and tried to get out but to no avail. ಏನಾಗುತ್ತೆ, ಈ ಡವ್ಸ್ ಏನು ಮಾಡ್ತಾರೆ, ಡೆಸ್ಪಿರೇಟ್ಲಿ ಅಂದರೆ ಹೋಪ್ಲೆಸ್ಲಿ, ಒಂಚೂರು ಹೋಪ್ ಇಲ್ಲ ಅವರಿಗೆ, ಆದರೂ ಏನು ಮಾಡ್ತಾರೆ, ಫ್ಲಟರ್ ಅಂದರೆ ಫಟ ರೆಕ್ಕೆಗಳು ಹಿಂಗೆ ಅಲ್ಲರ್ಸ್ತಾರೆ, ಹೋಗೋಣ ಅಂದ್ಕೊಂಡು ಹೇಳಿ ಎಷ್ಟು ಎಲ್ಲರೂ ಸೇರಿ ಡೆಸ್ಪಿರೇಟ್ ಆಗಿ ಫ್ಲಟರ್ಡ್ ಮಾಡ್ತಾ ಇದ್ದಾರೆ ಅವರ ವಿಂಗ್ಸನ್ನು, ಅವರ ರೆಕ್ಕೆಗಳನ್ನು ಕಂಟಿನ್ಯೂ ಆಗಿ ಫ್ಲಟರ್ಡ್ ಮಾಡ್ತಾ ಇದ್ದಾರೆ. ಬಟ್ ಟು ನೋ ಅವೇಲ್ ಅಂದರೆ ಏನು ಯೂಸ್ ಇಲ್ಲ, ದೇರ್ ಈಸ್ ನೋ ಯೂಸ್. ಎಷ್ಟು ಮಾಡ್ತಾ ಇದ್ದಾರೆ ಹೆಲ್ಪ್ಲೆಸ್ಲಿ, ಏನು ಬೆನಿಫಿಟ್ ಆಗ್ತಾ ಇಲ್ಲ ಅದರಿಂದ. ಸೊ ಕಿಂಗ್ ಡವ್ ಹೇಳ್ತಾರೆ, ಆಲ್ ಆಫ್ ಯು ಕಾಮ್ ಡೌನ್, ಎಲ್ಲರೂ ಕೂಲ್ ಆಗ್ರಿ ಒಂದು ಸ್ವಲ್ಪ ಅಂತ ಇದೆ. ಐ ಹ್ಯಾವ್ ಎನ್ ಐಡಿಯಾ, ನನ್ನ ಹತ್ರ ಒಂದು ಐಡಿಯಾ ಇದೆ. ದೇರ್ ಈಸ್ ಅ ಗ್ರೇಟ್ ಸ್ಟ್ರೆಂತ್ ಇನ್ ಯೂನಿಟಿ, ಏನಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾನೆ. ಯು ಆಲ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್, ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕೇಳ್ರಿ ಅಂತ ಕಿಂಗ್ ಡವ್ ಹೇಳುತ್ತೆ. ಆಲ್ ಡವ್ಸ್, ಎಸ್ ಕಿಂಗ್ ವಿ ಶೆಲ್ ಫಾಲೋ ಯುವರ್ ಕಮಾಂಡ್ ಅಂತ ಹೇಳ್ತಾರೆ. ಎಸ್ ಕಿಂಗ್, ನೀವೇನು ಹೇಳ್ತೀರ ನಾವು ಕೇಳ್ತೀವಿ, ನೀವು ಹೇಳಿದ್ದನ್ನು ನಾವು ಫಾಲೋ ಮಾಡ್ತೀವಿ, ವಿ ವಿಲ್ ಫಾಲೋ ಯುವರ್ ಕಮಾಂಡ್ ಅಂತ ಹೇಳ್ತಾರೆ. ಕಿಂಗ್ ಡವ್ ಹೇಳ್ತಾರೆ, ನಾವು ಲಿಸನ್ ಟು ಮೀ ಕೇರ್ಫುಲಿ, ನನಗೆ ಈಗ ಕೇರ್ಫುಲಿ ಕೇಳಿ. ಈಚ್ ಒನ್ ಆಫ್ ಯು ಪಿಕ್ ಅಪ್ ಅ ಪೋರ್ಷನ್ ಆಫ್ ದ ನೆಟ್, ಏನಂದರೆ ಎಲ್ಲರೂ ನಿಮ್ಮ ಬಾಯಲ್ಲಿ ಆ ಪೋರ್ಷನ್, ನಿಮ್ಮ ಹತ್ರ ಇರುವಂಥದ್ದು ಪೋರ್ಷನನ್ನು, ಬಾಯಲ್ಲಿ ಆ ನೆಟ್ಟನ್ನು ತಗೊಳ್ರಿ. ವೆನ್ ಐ ಸೇ ಗೋ ವಿ ಫ್ಲೈ ಅಪ್ ಟುಗೆದರ್ ಕ್ಯಾರಿಂಗ್ ಅ ನೆಟ್ ವಿತ್ ಅಸ್, ನಾವೇನು ಮಾಡೋಣ, ಎಲ್ಲರೂ ಅವ್ರವ್ರ ಪೋರ್ಷನಲ್ಲಿರುವ ನೆಟ್ಟನ್ನು ಹಿಡ್ಕೊಳ್ರಿ. ನಾನು ಯಾವಾಗ ಗೋ ಅಂತ ಹೇಳಿದ ಕೂಡಲೇ ಎಲ್ಲರೂ ಏನು ಮಾಡಬೇಕು, ವಿ ಕ್ಯಾನ್ ಫ್ಲೈ ಟುಗೆದರ್ ಕ್ಯಾರಿಂಗ್ ಅ ನೆಟ್ ವಿತ್ ಅಸ್, ನೆಟ್ಟನ್ನೇ ತೊಗೊಂಡು ಕ್ಯಾರಿ ಮಾಡ್ಕೊಂಡು ನಾವು ಹೋಗ್ಬಿಡೋಣ ಹಾರಿಕೊಂಡು ಅಂತ ಹೇಳ್ತಾರೆ. ಆಲ್ ದ ಡವ್ಸ್ ವಿ ಆಲ್ ಆರ್ ರೆಡಿ ಕಿಂಗ್, ಏನು ಹೇಳ್ತಾರೆ, ಕಿಂಗ್ ಲಾಸ್ಟ್ ಏನು ಹೇಳಿರ್ತಾರೆ, ನೀವು ನೆಟ್ಟಿನ ಪೋರ್ಷನ್, ಯು ಜಸ್ಟ್ ಪಿಕ್ ಅಪ್ ದ ನೆಟ್ ಪೋರ್ಷನ್ ಇನ್ ಯೋರ್ ಮೌತಲ್ಲಿ ಇಟ್ಕೊಂಡು ಜಸ್ಟ್ ನಾನು ಯಾವಾಗ ಗೋ ಅಂತ ಹೇಳಿದ ಕೂಡಲೇ ವಿ ವಿಲ್ ಫ್ಲೈ ಟುಗೆದರ್ ಕ್ಯಾರಿಂಗ್ ವಿತ್ ದ ನೆಟ್ ಅಂತ ಹೇಳಿರ್ತಾರೆ. ಸೊ ಆಲ್ ದ ಡವ್ಸ್ ಏನು ಹೇಳ್ತಾರೆ, ವಿ ಆಲ್ ಆರ್ ರೆಡಿ ಕಿಂಗ್, ಓಕೆ ನೀವು ಹೇಳ್ದಂಗಾಗಲಿ ವಿ ಆರ್ ರೆಡಿ ಅಂತ ಹೇಳ್ತಾರೆ. ದೆನ್ ಕಿಂಗ್ ಡವ್ ಹೇಳುತ್ತೆ, ಏನು ಹೇಳುತ್ತೆ, ಆನ್ ಯರ್ ಮಾರ್ಕ್ ಗೆಟ್ ಸೆಟ್ ಗೋ ಅಂತ ಹೇಳ್ತಾರೆ. ಅಂದರೆ ನೀವು ಯಾವಾಗಲೂ ರನ್ನಿಂಗ್ ರೇಸ್ ಅಥವಾ ಯಾವುದಾದ್ರೂ ಮಾಡಬೇಕಿದ್ರೆ ಎಲ್ಲರೂ ರನ್ನಿಂಗ್ ರೇಸ್ ಮಾಡೋಕ್ಕೆ ನಿಂತ್ಕೊಂಡಿರ್ತಾರಲ್ಲ, ಆವಾಗ ಯಾರು ನಿಮಗೆ ಓಡಕ್ಕಂತ ಹೇಳ್ತಾರಲ್ಲ ದೇ ವಿಲ್ ಸೇ ದಟ್. ಆನ್ ಯರ್ ಮಾರ್ಕ್ ಅಂದರೆ ನಿಮ್ಮ ಮಾರ್ಕಲ್ಲಿ ಇರ್ತೀರ, ಗೆಟ್ ಸೆಟ್ ಗೋ ಅಂತ ಹೇಳ್ತೀವಿ, ನೀವು ಹೇಳ್ತಾ ಇರ್ತೀರಿ ನೋಡ್ರಿ, ಅದಕ್ಕೆ ಯಾರು ಫಸ್ಟ್ ಬರ್ತಾರೆ ಯಾರು ಸೆಕೆಂಡ್ ಅಂತ, ಅದಕ್ಕೆ ಈ ವರ್ಡನ್ನು ಯೂಸ್ ಮಾಡ್ತಾರೆ, ಹೇಳಿದ ಕೂಡಲೇ ಹಾರಿಬಿಡೋಣ ಅಂತ ಆ ಥರ. ಆನ್ ಯರ್ ಮಾರ್ಕ್ ಗೆಟ್ ಸೆಟ್ ಗೋ ದ ಡವ್ಸ್ ಲೀವ್ ಅಪ್ ವಿತ್ ದ ನೆಟ್, ಎಲ್ಲರೂ ಹೇಳಿದ ಕೂಡಲೇ ಆ ನೆಟ್ಟನ್ನು ಬಾಯಿಟ್ಕೊಂಡು ಎಲ್ಲರೂ ಹಾಗೆ ಹಾರಕ್ಕೆ ಮೇಲೆ ಹಾರಿಬಿಡ್ತಾರೆ. ದ ಹಂಟರ್ ಲುಕ್ಡ್ ಅಪ್ ಆಸ್ಟಾನಿಶ್ಮೆಂಟ್, ಅಪ್ಪ ಹಿಂಗೆ ನೋಡ್ತಾರೆ, ಸರ್ಪ್ರೈಸ್, ಏನಾಯ್ತಿದು, ಬಿಕಾಸ್ ದ ಹಂಟರ್ ಡಿಡ್ ನಾಟ್ ಥಾಟ್ ಸಮಥಿಂಗ್ ಲೈಕ್ ದಿಸ್, ಈ ಥರ ಆಗುತ್ತಂತ ಯಾವಾಗಲೂ ಹಂಟರ್ ಯೋಚನೆನೂ ಮಾಡಿರಲ್ಲ ಕನ್ಸಲ್ಲಿ. ಇವ್ರು ಈ ನೆಟ್ಟನ್ನೇ ತೊಗೊಂಡು ಹೋಗ್ಬಿಡ್ತಾರಲ್ಲ ಅಂದ್ಕೊಂಡು ಆಸ್ಟಾನಿಶ್ಮೆಂಟಲ್ಲಿ ನೋಡ್ಬಿಡ್ತಾನೆ, ಏನಾಯ್ತಿದು ಅಂತ ಹೇಳ್ತಾರಲ್ಲ, ಅಬ್ಬಾ ಇದನ್ನೇನಪ್ಪ ನೆಟ್ಟೆ ತೊಗೊಂಡು ಹಾರಿಬಿಟ್ರಲ್ಲ ಅಂತ ಆತ. ಹಂಟರ್, ಓ ನೋ ಮೈ ಪ್ರೇ ಹ್ಯಾಸ್ ಗಾನ್, ಇಲ್ಲಿ ಪ್ರೇ ಅಂದರೆ ಯಾವುದಾದ್ರೂ ಆ್ಯನಿಮಲ್ ಅಥವಾ ಬರ್ಡ್ಸನ್ನು ಕಿಲ್ ಮಾಡಿ ತನ್ನ ಊಟಕ್ಕಂತ ತೊಗೊಳ್ತಾರಲ್ಲ ಅದಕ್ಕೆ ಪ್ರೇ ಅಂತ ಹೇಳ್ತಾರೆ. ಹ್ಯಾಸ್ ಗಾನ್, ಐ ವಿಲ್ ಹ್ಯಾವ್ ಟು ಗೋ ಹಂಗ್ರಿ ಟುಡೇ, ಅಯ್ಯೋ ನಾನು ಏನು ಊಟಕ್ಕಂತ ಪ್ಲ್ಯಾನ್ ಮಾಡಿದ್ದೆ ತಿನ್ನೋಕ್ಕಂತ ಅದನ್ನೇ ಹಾರೋಗ್ತಾ ಇದೆಯಲ್ಲಪ್ಪ. ದೆನ್ ಐ ವಿಲ್ ಹ್ಯಾವ್ ಟು ಗೋ ಹಂಗ್ರಿ ಟುಡೇ, ಏನು ಹಸಿದಿಂದನೇ ಹೋಗ್ಬೇಕು, ಈಗ ಏನು ತಿನ್ನೋಕ್ಕೆ ಸಿಕ್ಕಿಲ್ಲ ಅಂತ. ಆ್ಯಂಡ್ ಮೈ ನೆಟ್ ಹ್ಯಾಸ್ ಗಾನ್ ಟು, ಅದ್ರ ಜೊತೆ ನನ್ನ ನೆಟ್ಟು ಹೋಗಿಬಿಡ್ತಲ್ಲಪ್ಪ ಅಂತ ಫುಲ್ ಬೇಜಾರಾಗ್ತಾನೆ. ಹಿ ಸ್ಟಾರ್ಟೆಡ್ ಕರ್ಸಿಂಗ್ ಹಿಮ್ಸೆಲ್ಫ್,
He tried to follow them, but the birds were flying high over the hills and the valleys. ಅಯ್ಯೋ ಏನು ಮಾಡಿಬಿಟ್ನಪ್ಪ ಅಂತ ತನಗೆ ಕರ್ಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಏನು ಮಾಡಿದ್ನಪ್ಪ, ಏನಾಯ್ತಪ್ಪ ನನ್ನ ಕೈಯಿಂದ ಅಂತ. ದೆನ್ ಹಿ ಟ್ರೈ ಟು ಫಾಲೋ ದೆಮ್, ಅವರನ್ನು ಫಾಲೋ ಮಾಡೋಕ್ಕೆ ಹೋಗ್ತಾರೆ. ಬಟ್ ದ ಬರ್ಡ್ಸ್ ವೇರ್ ಫ್ಲೈಯಿಂಗ್ ಸೋ ಹೈ, ತುಂಬ ಮೇಲಕ್ಕೆ ಹಾರಿಕೊಂಡು ಹಿಲ್ಸ್, ಗುಡ್ಡ, ವ್ಯಾಲಿ ಅಂದರೆ ತಗ್ಗು ಪ್ರದೇಶ, ಹಾಗೆ ಹೀಗೆ. ಈ ವ್ಯಾಲಿ ಅಂತಂದರೆ ನೀವೇನು ಹೇಳ್ಬೋದು, ಎರಡು ಗುಡ್ಡ ಇಟ್ಕೊಂಡು ಹಿಂಗೆ ತಗ್ಗು ಬರ್ಕೊಂಡು ಹೋಗ್ತಲ್ಲ, ಆ ಥರದ ವ್ಯಾಲಿಗಳು ಅಲ್ಲೆಲ್ಲ ಹರ್ಕೊಂಡು ಹೋಗ್ಬಿಡ್ತಾರೆ. ದೇ ಫ್ಲೂ ಟು ದ ಹೈ ನಿಯರ್ ದ ಸಿಟಿ ಆಫ್ ದ ಟೆಂಪಲ್ಸ್ ವೇರ್ ದ ಮೌಸ್ ಲಿವ್ಡ್. ಅಲ್ಲಿಂದ ಹರ್ಕೊಂಡೇನು ಹೋಗ್ತಾರೆ, ಆ ಹಿಲ್ ಹತ್ರ ಏನಿದೆ ಒಂದು ಸಿಟಿ ಹತ್ರ ನಿಯರ್ ಟೆಂಪಲ್ ಇರುತ್ತೆ, ಆ ಟೆಂಪಲ್ ಹತ್ರ ಮೌಸ್ ಇರುತ್ತೆ. ಮೌಸ್ ಅಂದರೆ ಇಲಿಗಳು, ಮೌಸ್ ಇರುತ್ತೆ, ಇಲಿ ಲಿವ್ಡ್ ಎಲ್ಲಿದೆ ಅಲ್ಲಿ ಹೋಗ್ತಾರೆ. ಹಿ ವಾಸ್ ಅ ಫೇತ್ಫುಲ್ ಫ್ರೆಂಡ್ ಆಫ್ ದ ಕಿಂಗ್ ಡೌ. ಮೌಸ್ ಇದೆ, ಫೇತ್ಫುಲ್ ಅಂದರೆ ಒಳ್ಳೆ ಫ್ರೆಂಡ್ ಆಗಿರ್ತಾನೆ ಕಿಂಗ್ ಡೌ ಇಂದು. ವೆನ್ ದ ಮೌಸ್ ಹರ್ಡ್ ದ ಲೌಡ್ ನಾಯ್ಸ್ for their approach, he went into hiding. The king dove gently called out to him. ಏನಂತಾರೆ, ಎಲ್ಲ ಡವಿಂದು ಪಾರಿಗಳಿರ್ತದೆ, ಆ ಸೌಂಡ್ ಕೇಳಿ ಏನು ಮಾಡ್ತವೆ, ಇವರೆಲ್ಲ ಒಳಗೆ ಹೈಡ್ ಆಗಿಬಿಡ್ತಾರೆ, ಅಂದರೆ ಕಾಣಿಸ್ಕೊಳ್ದಂಗೆ ಅಡ್ಕೊಂಡು ಬಿಡ್ತವೆ. ಆನಂತರ ಕಿಂಗ್ ಡವ್ ಏನಂತ ಜೆಂಟ್ಲಿ ಅಂದರೆ ನಿಧಾನವಾಗಿ ಹೇಳ್ತಾನೆ, ಕಾಲ್ಡ್, ಅವನಿಗೆ ಹೊರಗೆ ಕರೀತಾನೆ. ಏನಂತ ಹೇಳ್ತಾನೆ ಕಿಂಗ್ ಡವ್, ಓ ಮೌಸ್ ಐ ಆಮ್ ಯುವರ್ ಫ್ರೆಂಡ್ ದ ಕಿಂಗ್ ಡವ್ ಅಂತ ಹೇಳ್ತಾನೆ. ಓ ಮೌಸ್, ನಾನು ನಿನ್ನ ಫ್ರೆಂಡ್ ಕಿಂಗ್ ಡವ್ ಅಂತ ಹೇಳ್ತಾನೆ. ದ ಮೌಸ್ ಸ್ಲೋಲಿ ಅಪಿಯರ್ಡ್ ಫ್ರಾಮ್ ಹಿಸ್ ಹೈಡಿಂಗ್ ಪ್ಲೇಸ್. ಹಿ ವಾಸ್ ಸರ್ಪ್ರೈಸ್ಡ್ ಟು ಸಿ ದೆಮ್ ಇನ್ ದ ನೆಟ್. ಏನು ಮಾಡ್ತಾನೆ, ದ ಕಿಂಗ್ ಸ್ಲೋಲಿ ಅಪಿಯರ್ಡ್, ಹೊರಗೆ ಬರ್ತಾನೆ, ಅಡ್ಕೊಂಡು ಕುತ್ಕೊಂಡಿರ್ತಾನೆ. ಯಾರು ಬಂದ್ರಪ್ಪ, ಇದು ಈ ವಾಯ್ಸ್ ಎಲ್ಲೋ ಕೇಳಿದೇನಿಲ್ಲಪ್ಪ ಅಂದ್ಕೊಂಡು ಹೇಳಿ ಹೊರಗೆ ಬಂದು ನೋಡ್ತಾನೆ. ಆನಂತರ ಹಿ ವಾಸ್ ಸರ್ಪ್ರೈಸ್ಡ್ ಟು ಸಿ ದೆಮ್ ಇನ್ ದ ನೆಟ್. ಇವು ನೋಡ್ಕೊಂಡು ಸರ್ಪ್ರೈಸ್ ಆಗಿಬಿಡ್ತಾವೆ, ಇವು ಇಷ್ಟೆಲ್ಲ ಪಾರಿವಾಳಗಳು ನೆಟ್ಟಲ್ಲಿ ಟ್ರ್ಯಾಪ್ ಆಗಿಬಿಟ್ಟಿದ್ದಾವಲ್ಲ ಅಂತ. ಅನಂತರ ಕಿಂಗ್ ಡವ್ ಹೇಳುತ್ತೆ, ಮೌಸ್ ಹೇಳುತ್ತೆ, ಓ ಕಿಂಗ್ ಐ ವೆಲ್ಕಮ್ ಯು ಟು ಮೈ ಲ್ಯಾಂಡ್. ಓ ಕಿಂಗ್, ನಾನು ನಿಮಗೆ ವೆಲ್ಕಮ್ ಮಾಡ್ತೀನಿ ನನ್ನ ಜಾಗದಲ್ಲಿ ಅಂತ ಹೇಳ್ತಾನೆ. ಬಟ್ ಹೂ ಡಿಡ್ ದಿಸ್ ಟು ಯು, ಯಾರು ಮಾಡಿದ್ರು ಇದು ನಿನಗೆ? ಹೌ ಕ್ಯಾನ್ ಐ ಹೆಲ್ಪ್ ಯು, ಯಾವ ಥರ ನಾನು ನಿನಗೆ ಹೆಲ್ಪ್ ಮಾಡ್ಬೋದು ಅಂತ ಮೌಸ್ ಕೇಳುತ್ತೆ. ಕಿಂಗ್ ಡವ್ ಹೇಳುತ್ತೆ, ವಿ ವೇರ್ ಟ್ರ್ಯಾಪ್ಡ್ ಬೈ ಅ ಹಂಟರ್. ಐ ರಿಕ್ವೆಸ್ಟ್ ಯು ಟು ಕಾಲ್ ಯುವರ್ ಫ್ರೆಂಡ್ಸ್ ಟು ನಾ ಅಟ್ ದ ನೆಟ್ ಆ್ಯಂಡ್ ಸೆಟ್ ಅಸ್ ಫ್ರೀ. ಏನು ಹೇಳ್ತಾನೆ, ಐ ಕಾಟ್ ಅಸ್, ನಮಗೆ ಟ್ರ್ಯಾಪ್ ಮಾಡಿಬಿಟ್ಟಾರೆ ಹಂಟರು. ಸೊ ಐ ರಿಕ್ವೆಸ್ಟ್ ಯು ವಿತ್ ಯುವರ್ ಫ್ರೆಂಡ್ಸ್, ನೀವು ಬಂದ್ಕೊಂಡು ನಾ ಅಟ್ ದ ಎಂಡ್ ಅಂದರೆ ಕಟ್ ಮಾಡೋದು. ನಾ ಅಂದರೆ ಹಿಂಗೆ ಕಟ್ ಮಾಡೋದು ಇತ್ತಲ್ಲ, ಬಾಯಿಂದ ಕುಟು ಕಟ್ ಮಾಡ್ತಾರಲ್ಲ ಆ ಥರ. ನೆಟ್ ವಿತ್ ಇನ್ ಸೆಟ್ ಅಸ್ ಫ್ರೀ, ಆ ನೆಟ್ಟನ್ನು ಕಟ್ ಮಾಡ್ಕೊಂಡು ನಮಗೆ ಫ್ರೀ ಮಾಡು ಅಂತ ಹೇಳುತ್ತೆ. ದ ಮೌಸ್ ಇಮಿಡಿಯೇಟ್ಲಿ ಕಾಲ್ಡ್ ಹಿಸ್ ಫ್ರೆಂಡ್ಸ್. ಮೌಸ್ ಏನು ಮಾಡುತ್ತೆ, ಈ ಕಾಲ್ಡ್ ಹಿಸ್ ಫ್ರೆಂಡ್ಸ್. ಮೌಸ್, ಫ್ರೆಂಡ್ಸ್ ಸ್ಟಾರ್ಟ್ ಯುವರ್ ವರ್ಕ್, ಲೆಟ್ ಅಸ್ ಫಸ್ಟ್ ಫ್ರೀ ದ ಕಿಂಗ್. ಅಂದರೆ ಬರ್ರಿ ನಾವು ಎಲ್ಲ ಇವರಿಗೆಲ್ಲ ಫ್ರೀ ಮಾಡೋಣ, ಲೆಟ್ ಸ್ಟಾರ್ಟ್ ಅವರ್ ವರ್ಕ್, ಫಸ್ಟ್ ನಮ್ಮ ಕಿಂಗನ್ನು ಫ್ರೀ ಮಾಡೋಣ ಅಂತ ಹೇಳ್ತಾರೆ. ಆವಾಗ ಕಿಂಗ್ ಹೇಳ್ತಾರೆ, ನಾಟ್ ಮೀ ಫಸ್ಟ್, ನನ್ನನ್ನು ಫಸ್ಟ್ ಫ್ರೀ ಮಾಡಬೇಡ. ಕೈಂಡ್ಲಿ ಫ್ರೀ ಮೈ ಸಬ್ಜೆಕ್ಟ್ಸ್ ಫಸ್ಟ್ ಆ್ಯಂಡ್ ದೆನ್ ಮೀ, ನನ್ನನ್ನು ಮಾಡಬೇಡ, ನನ್ನ ಜೊತೆ ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಫಸ್ಟ್ ಫ್ರೀ ಮಾಡು ಅಂತ ಹೇಳ್ತಾರೆ. ಆವಾಗ ಮೌಸ್, ಓ ನೋಬಲ್ ಕಿಂಗ್ ವಿ ಶಾಲ್ ಡೂ ಆ್ಯಸ್ ಯು ಸೇ. ಅಂದರೆ ತುಂಬ ಉದಾರ ಹೃದಯ ಇರುವಂಥ ಕಿಂಗ್ ನೀನು, ಎಕ್ಸಲೆಂಟ್ ಅಂತ ಹೇಳ್ತಾರೆ ನೋಡ್ರಿ. ಫಸ್ಟ್ ಜನರನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಬಾಕಿ ಎಲ್ಲ ಪಾರಿವಾಳನ್ನ ಫ್ರೀ ಮಾಡು, ಆನಂತರ ನನ್ನನ್ನು ಫ್ರೀ ಮಾಡಿದ್ದು ಕೂಡ ಮೌಸಿಗೆ ತುಂಬ ಖುಷಿಯಾಗಿ ಏನಾಗ್ತದೆ, ಓ ನೋಬಲ್ ಕಿಂಗ್ ವಿ ಶಾಲ್ ಡೂ ಆ್ಯಸ್ ಯು ಸೇ, ನೀವು ಹೇಳ್ದಂಗೆ ಮಾಡ್ತೀವಿ ಅಂತ ಹೇಳ್ತೀನಿ. ಆಲ್ ದ ಮೈಸ್ ಬಿಗ್ಯಾನ್ ಟು ಬೈಟ್ ದ ನೆಟ್ and one by one all the doves were freed including the king dove. ಏನಾಗುತ್ತೆ, ಆಲ್ ದ ಮೈಸ್ ಅಂದರೆ, ಮೌಸ್ ಅಂದರೆ ಒಂದು, ಮೈಸ್ ಅಂದರೆ ಬಹಳ, ಪ್ಲೂರಲ್ ಫಾರ್ಮ್ ಇದು, ಮೌಸಿನ ಪ್ಲೂರಲ್ ಫಾರ್ಮ್. ಬಿಗ್ಯಾನ್ ಟು ಬೈಟ್, ಪಟ ಕಟ್ ಮಾಡೋಕ್ಕೆಲ್ಲ ನೆಟ್ಟನ್ನು ಸ್ಟಾರ್ಟ್ ಮಾಡ್ತಾರೆ. ಒನ್ ಬೈ ಒನ್ ಎಲ್ಲ ಡವ್ ಫ್ರೀ ಆಗ್ತಾ ಬರ್ತವೆ, ಹಾಗೆ ಕಿಂಗ್ ಡವ್ನು ಫ್ರೀ ಆಗ್ತದೆ. ಆಲ್ ದ ಡವ್ಸ್ ಥ್ಯಾಂಕ್ ಯು ಫಾರ್ ಸೆಟ್ಟಿಂಗ್ ಅಸ್ ಫ್ರೀ. ಎಲ್ಲ ಡವ್ ಏನಾಗ್ತವೆ, ಥ್ಯಾಂಕ್ ಯು ನಮ್ಮನ್ನು ಈ ನೆಟ್ಟಿಂದ ಫ್ರೀ ಮಾಡಿದ್ದಕ್ಕೆ ಅಂತ ಹೇಳ್ತಾರೆ. ನಾವು ಯಾವಾಗಲೂ ಯಾರಾದರೂ ಉಪಕಾರ ಮಾಡಿದರೆ ಥ್ಯಾಂಕ್ ಯುನ ಹೇಳಲೇಬೇಕು, ವಿ ಶುಡ್ ನಾಟ್ ಫಾರ್ಗೆಟ್ ದಟ್. ಆನಂತರ ಕಿಂಗ್ ಡವ್ ಹೇಳುತ್ತೆ, ಥ್ಯಾಂಕ್ಸ್ ಮೈ ಡಿಯರ್ ಫ್ರೆಂಡ್ಸ್,
ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಕಿಂಗ್ ಮತ್ತೆ ಸ್ಪೆಷಲ್ ಆಗಿ ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್ ಅಂತ, ಯಾಕಂದರೆ ಕಿಂಗಿನ ಫ್ರೆಂಡ್ ಆಗಿರ್ತಾರೆ. ದೇರ್ ಆಫ್ಟರ್ ದೇ ಆಲ್ ಫ್ಲೀವ್ ಅವೇ ಟುಗೆದರ್, ಅದಾದಮೇಲೆ ಎಲ್ಲರೂ ಹಾರೋಗ್ತವೆ. ಯುನೈಟೆಡ್ ಇನ್ ದೇಯರ್ ಸ್ಟ್ರೆಂತ್, ಎಲ್ಲರೂ ಸೇರಿ ಹಾರ್ತಾರೆ. ಅದಕ್ಕೆ ನಿಮಗೆ ಎಲ್ಲರೂ ಸೇರಿ ಮಾಡಿದರೆ ವರ್ಕ್ ಈಸಿ ಆಗುತ್ತೆ, ಆನಂತರ ಬೇಗನೂ ಆಗುತ್ತೆ, ಆನಂತರ ಏನೇನೋ ಐಡಿಯಾಗಳನ್ನು ಬಂದಿರ್ತವೆ. ಅದಕ್ಕೆ ಯುನಿಟಿ ಈಸ್ ಸ್ಟ್ರೆಂತ್, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಈ ಸ್ಟೋರಿ ನಿಮಗೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಸ್ಟೋರಿ. ಥ್ಯಾಂಕ್ ಯು ಚಿಲ್ಡ್ರನ್.